ಬೆಂಗಳೂರಿನ ಉದ್ಯಮಿ ರಾಜೇಂದ್ರ ಕೋಡಿಯವರು ತಗ್ಗರ್ಸೆಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿಗಳಿಗೆ ಪಠ್ಯಪುಸ್ತಕ ಸಮವಸ್ತ್ರ ಕೊಡುಗೆ ನೀಡಿದರು. ಬೈಂದೂರಿನ ಸಮಾಜ ಸೇವಕ ಸುಬ್ರಹ್ಮಣ್ಯ ಬಿಜೂರು ಅವರ ಮೂಲಕ ಶಾಲೆಗೆ ಈ ದೇಣಿಗೆ ನೀಡಿದ್ದಾರೆ. ಬೆಂಗಳೂರು ಇವರಿಗೆ ನಮ್ಮ ಶಾಲೆಯ ಪರವಾಗಿ ಸ್ವಲ್ಪ ಮಾಡಿರುವಂತಹ ಸಮಾಜ ಸೇವಕರಾಗಿರುವಂತಹ ಶ್ರೀ ಸುಬ್ರಹ್ಮಣ್ಯ ಬಿಜೂರು ಇವರಿಗೂ ಸಹಿತ ಧನ್ಯವಾದಗಳನ್ನು. ಪುಸ್ತಕ ಬಂತು, ಟ್ರ್ಯಾಕ್ ಶೂಟ್ ಅನ್ನು ಕೊಡುವಂಥ ವ್ಯವಸ್ಥೆಯನ್ನು ಮಾಡಿದ್ವಿ. ನಮ್ಗೆ ಈ ಸಲ ಅದ್ರದ್ದೊಂದು ಬುಕ್ಕಿನ ಬಗ್ಗೆ ಮತ್ತು ಬಟ್ಟೆ ಬಗ್ಗೆ ನಾವು ಜೂನ್ ತಿಂಗಳಿಂದ ಯಾರ ಹತ್ರ ಇದು ಮಾಡೋದು ಇದಾದಾಗ ನಮಗೊಂದು 15,000 ರೂಪಾಯಿ ಲೆಕ್ಕ ಭಾಗವಹಿಸಿ ಪುಸ್ತಕದ ವ್ಯವಸ್ಥೆಯನ್ನು ಮಾಡಿಕೊಡ್ತೀವಿ. ಅದೇ ರೀತಿ ಮಕ್ಕಳಿಗೆ ಒಂದು ಜೊತೆ ಬಟ್ಟೆ ಕೊಟ್ಟರೆ 2 ವರ್ಷ ಅವ್ರು ಆಗ್ತಾರೆ. ಈಗ ಟ್ರ್ಯಾಕ್ ಶೂಟ್ ಕೊಟ್ಟರೆ 2 ವರ್ಷ ಬರುತ್ತೆ ಅವ್ರಿಗೆ. ಅದಕ್ಕೋಸ್ಕರ ಯಾರನ್ನ ಫೈಟ್ ಮಾಡೋದಂದಾಗ ನಾನು ಅಕ್ಷರ ಅವ್ರಿಗೆ ಬೆನ್ನಿಟ್ಟಿದ್ದೆ 3 ತಿಂಗಳು. ಈ ಸಲ ಏನಾರು ಮಾಡಿ ನಮ್ಗೆ ಸ್ವಲ್ಪ ಪುಸ್ತಕದ ವ್ಯವಸ್ಥೆ, ಒಂದು ಜೊತೆ ಬಟ್ಟೆ ವ್ಯವಸ್ಥೆ ಆಗಬೇಕು. ಒಂದು ಜೊತೆ ಬಟ್ಟೆ ಆದರೆ 2 ವರ್ಷ ಮಕ್ಕಳಿಗೆ ಬರುತ್ತೆ ಅಂತ ಹೇಳಿ ಉದ್ದೇಶ. ಅವಾಗ ಸುಬ್ರಹ್ಮಣ್ಯ ಬಿಜೂರು ಕಾಂಟ್ಯಾಕ್ಟ್ ಮಾಡಿ ರಾಜೇಂದ್ರ ಕೋಡಿ ಅವರನ್ನ ಸುಬ್ರಹ್ಮಣ್ಯ ಬಿಜೂರು ಅವ್ರು ನಮ್ಗೆ ಕಾಂಟ್ಯಾಕ್ಟ್ ಮಾಡಿ ಮತ್ತು ನಮ್ಮ ಶಾಲೆಗೆ ಒಂದು 20,000 ರಿಂದ 25,000 ರೂಪಾಯಿ ಆಗುವಂಥ ಪುಸ್ತಕ ಮತ್ತು ಬಟ್ಟೆ ವ್ಯವಸ್ಥೆಯನ್ನು ಮಾಡಿರ್ತಾರೆ. ಅದಕ್ಕಾಗಿ ಅವರಿಗೆ ನಮ್ಮ ಶಾಲೆಯ ಪರವಾಗಿ ರಾಜೇಂದ್ರ ಕೋಡಿ ಅವರಿಗೂ ಸುಬ್ರಹ್ಮಣ್ಯ ಬಿಜೂರು ಅವರಿಗೂ ಸಮಾಜ ಸೇವಕರು, ಅದೇ ರೀತಿ ನಮ್ಮ ಮಿತ್ರ ಅಕ್ಷಯ ಈ ವರ್ಷದ ಏನು ಶೈಕ್ಷಣಿಕ ವರ್ಷ ಆರಂಭ ಆದಾಗ ನೋಟ್ ಪುಸ್ತಕ ವಿತರಣೆಯ ವಿಚಾರ ಬಂದಾಗ ನಮ್ಮ ಸಂಪರ್ಕ ಮಾಡಿಬಿಟ್ಟು ಕಳೆದ ವರ್ಷ ಯಾರೋ ಒಂದಿಷ್ಟು ಧನ ಸಹಾಯವನ್ನು ಮಾಡಿ ಕೊಟ್ಟಿದ್ದಾರೆ, ದಾನಿಗಳಿದ್ದಾರೆ. ಅವ್ರನ್ನೊಮ್ಮೆ ಸಂಪರ್ಕ ಮಾಡಿ ಕೇಳುವ, ಒಂದು ವೇಳೆ ಅವರು ಕೊಡದೇ ಇದ್ದ ಪಕ್ಷದಲ್ಲಿ ಇನ್ಯಾರಾದ್ರೂ ದಾನಿಗಳು ನಮ್ಗೆ ಈ ರೀತಿ ಸಹಾಯ ಮಾಡಿದ್ರೆ, ಯಾಕಂದ್ರೆ ನಮ್ಗೆ ಒಂದು ಸರ್ಕಾರಿ ಶಾಲೆಯನ್ನ ನಮ್ಗೆ ಗೊತ್ತಿದೆ, ಸರ್ಕಾರಿ ಶಾಲೆಗೆ ಇವತ್ತು ಕನಿಷ್ಠ ಒಂದಿಷ್ಟು ಸೌಕರ್ಯಗಳನ್ನ ಒದಗಿಸ್ಬೇಕಂತ ಹೇಳಿದ್ರೆ ಒಂದಿಷ್ಟು ಖರ್ಚುಗಳು ಬೇಕಾಗ್ತದೆ. ಪ್ರತಿ ತಿಂಗಳಿಗೆ ಒಬ್ರು ನಮ್ಮ ಸುಭಾಷ್ ಪೂಜಾರಿ ಅಂತ ದಾನಿಗಳು ಒಂದು ವಾಹನವನ್ನು ಕೊಟ್ಟಿದ್ದಾರೆ. ಅದಕ್ಕೆ ಇಂಧನ ವೆಚ್ಚವನ್ನು 1 ವರ್ಷದ ತನಕ ರಜತ್ ಪೂಜಾರಿ ಕೊಟ್ಟಿದ್ದಾರೆ. ಹಾಗೆ ಈ ರೀತಿ ಅದ್ರ ಮಧ್ಯದಲ್ಲೂ ಕೂಡ ಬೇರೆ ಬೇರೆ ಸಣ್ಣ ಪುಟ್ಟ ಖರ್ಚುಗಳಂತ ಹೇಳಿ ಕಳೆದ ಬಾರಿ ನಾವು ಒಂದಿಷ್ಟು ಸಂಪರ್ಕ ಮಾಡಿ, ಹಳೆ ವಿದ್ಯಾರ್ಥಿಗಳನ್ನು ಸಂಪರ್ಕ ಮಾಡಿ ಒಂದಿಷ್ಟು ಸಂಗ್ರಹವನ್ನು ಮಾಡಿದ್ದೇವೆ. ಹಾಗೆ ಇದೆಲ್ಲದಕ್ಕೂ ಕೂಡ ನಾವು ಹಳೆ ವಿದ್ಯಾರ್ಥಿಗಳು ಅಥವಾ ಅದೇ ಕೇಳದವರ ಕಡಿಮೆ ಕೇಳಲಿಕ್ಕೂ ಆಗುವುದಿಲ್ಲ. ಯಾರಾದ್ರೂ ಹೊಸ ದಾನಿಗಳಿದ್ರೆ ಒಂದಿಷ್ಟು ಅನುಕೂಲ ಆಗುವ ನಿಟ್ಟಿನಲ್ಲಿ ಮೊನ್ನೆ ಸುಬ್ರಹ್ಮಣ್ಯ ಬಿಜೂರು ಅವ್ರನ್ನ ಸಂಪರ್ಕ ಮಾಡಿದೆ. ಯಾರಾದ್ರೂ ಒಬ್ಬರು ದಾನಿಗಳಿದ್ರೆ ನಮ್ಮ ಶಾಲೆಗೆ ಈ ರೀತಿ ಒಂದು ನೋಟ್ ಪುಸ್ತಕ ವಿತರಣೆ ಬೇಕಿತ್ತು ಅಂತೇಳಿ. ಕೊನೆಗೆ ಇಲ್ಲಿ ಒಬ್ರು ನಮ್ಮ ದಾನಿಗಳು ಬಾಬಾ ಹೆಗಡೆ ಅವರು ಬಂದ್ಬಿಟ್ಟು ಮುಂದಕ್ಕೆ ಬಂದು ಒಂದು ಪುಸ್ತಕ ವಿತರಣೆಗೆ ಇದು ಮಾಡ್ತಾರೆ. ತದನಂತರದಲ್ಲಿ ಟ್ರ್ಯಾಕ್ ಸೂಟ್ ಬೇಕನ್ನುವಂತ ಒಂದು ಬೇಡಿಕೆಯನ್ನು ಕೊಡ್ತಾರೆ. ನಮಗೊಂದು ವಿಶೇಷ ಏನಪ್ಪಾ ಅಂತಂದ್ರೆ, ಯಾವುದೇ ದಾನಿಗಳನ್ನು ನಾವು ಸಂಪರ್ಕ ಮಾಡಿದಾಗಲೂ ಕೂಡ ನೀವು ಕಾರ್ಯಕ್ರಮವನ್ನು ಮಾಡಿ ನಾನು ಹಣ ಕೊಡ್ತೇನೆ ಅನ್ನುವಂಥವ್ರೆ ಹೆಚ್ಚು ಆ ಸಂದರ್ಭದಲ್ಲಿ ಕೊಡ್ತೇನೆ ಅಂತ. ಆದ್ರೆ ನಮ್ಮ ರಾಜೇಂದ್ರ ಕೋಡಿ ಅವರು ಎಂತ ದಾನಿಗಳು ಅಂತ ಹೇಳಿದ್ರೆ, ಅವರಿಗೆ ನಮ್ಮ ಶಾಲೆಯಲ್ಲಿದೆ ಅಂತ ಹೇಳಿ ನಿಜವಾಗ್ಲೂ ಗೊತ್ತಿಲ್ಲ. ಈಗ ನಾವು ಎಲ್ಲರೂ ಕೂಡ ದಾನಿಗಳನ್ನು ನೋಡಿದ್ದೇವೆ, ನಮ್ಮ ಶಾಲೆ ಅಥವಾ ನಮ್ಮ ಬೇರೆ ಬೇರೆ ಉದ್ದೇಶಗಳನ್ನ ಇಟ್ಕೊಂಡು ಕೇಳ್ತಾರೆ, ಅಥವಾ ಅವರು ಬರ್ತಾರೆ, ಅವರು ಬರುವಾಗ ಒಂದಿಷ್ಟು ಫೋಟೋ ಇವ್ರನ್ನ ಕರ್ಕೊಂಡು ಬರ್ತಾರೆ. ಆ ಉದ್ದೇಶಕ್ಕಾಗಿ ಎಲ್ಲರೂ ಅಂತಲ್ಲ, ಎಲ್ಲ ಒಬ್ಬೊಬ್ರು ಇರ್ಬೋದು. ಆದ್ರೆ ಇವ್ರು ಹಾಗಲ್ಲ, ಅಲ್ಲಿ ಕುತ್ಕೊಂಡು ಹೌದಾ ಅದಕ್ಕೆ ಎಷ್ಟು ಅಂತ ಹೇಳಿ ಕೇಳಿ ನಾನು ಹಣವನ್ನು ಹಾಕ್ತೇನೆ ಅಂತ ಹೇಳಿ ಒಂದಿಷ್ಟು ದೊಡ್ಡ ಮೊತ್ತದ ಹಣವನ್ನ ನಮ್ಮ ಸ್ನೇಹಿತರ ಇದಕ್ಕೆ ಕೂಡಲೇ ಟ್ರಾನ್ಸ್ಫರ್ ಮಾಡಿ ಬಿಡ್ತಾರೆ. ನೀವು ಯಾವ ಬೇಕಾದ್ರೂ 1 ತಿಂಗಳ ಹಿಂದೆ. ವಿದ್ಯೆ ಅಂದರೆ ಕೇವಲ ಅಂಕಗಳಿಕೆ ಮಾತ್ರ ಅಲ್ಲ, ಅದು ಈ ಪ್ರಪಂಚದಲ್ಲಿ ನಾವು ಮನುಷ್ಯರೊಂದಿಗೆ ಮನುಷ್ಯರಾಗಿ ಜೀವಿಸುವುದಕ್ಕೆ ಇರುವ ಮೂಲ ಸಾಧನ ಎಂಬ ಮಾತಿನಂತೆ ವಿದ್ಯಾರ್ಥಿಗಳು ಇಂದು ತಮ್ಮ ಭವಿಷ್ಯತ್ತನ್ನು ರೂಪಿಸಿಕೊಳ್ಳಬೇಕಾದರೆ ನಮ್ಮಂಥವರು ಅವರಿಗೆ ನೆರವನ್ನು ನೀಡಬೇಕು ಎಂಬ ಸಂದೇಶವನ್ನ ಉದ್ಯಮಿ ರಾಜೇಂದ್ರ ಕೋಡಿಯವರು ನೀಡಿದ್ದಾರೆ. ಮತ್ತು ಮುಖ್ಯ ಶಿಕ್ಷಕ ವೃಂದದವರೇ ಹಾಗೂ ಇಲ್ಲಿನ ನೆರೆದಿರುವಂಥ ಎಲ್ಲ ಪ್ರತಿಯೊಬ್ಬರು ಉದ್ಯಮಿಗಳಾಗಿರ್ಬೋದು, ಈ ಊರಿನ ಎಲ್ಲರಿಗೂ ನಾನು ಮನವಿ ಮಾಡ್ಕೊಳ್ತೀನಿ. ಏನಂದರೆ, ಈ ರಾಜೇಂದ್ರ ಕೋಡಿ ಅನ್ನೋರು ಒಬ್ಬರು ವಿದ್ಯಾವಂತರು, ಉದ್ಯಮಿಗಳು. ಅವರು ಬೆಂಗಳೂರಿನ ಚಿಕ್ಕ ವಯಸ್ಸಿನಲ್ಲಿ ಬೆಂಗಳೂರಿಗೆ ಹೋಗ್ತಾರೆ. ಹಲವಾರು ಯುವ ಪಡೆಗಳನ್ನು ಕಟ್ಟಿಕೊಂಡು, ಮೂಲತಃ ಅವರು ಕುಂದಾಪುರ ತಾಲೂಕಿನವರು ಹಾಗೂ ಕುಂದಾಪುರ, ಕೋಡಿ, ಬೆಂಗಳೂರಿನಲ್ಲಿ ಹಲವಾರು ಸಮಾಜ ಸೇವೆ ಆಗಿರ್ಬೋದು, ಧಾರ್ಮಿಕ, ಸಾಂಸ್ಕೃತಿಕ, ಕ್ರೀಡಾ ಹಲವಾರು ಚಟುವಟಿಕೆಗಳಿಗೆ ರಾಜೇಂದ್ರ ಕೋಡಿಯವರು ಕೊಡುಗೈದಾನಿಗಳು. ಅವರು ಈ ಕೈಯಲ್ಲಿ ಕೊಟ್ಟದ್ದು ಇನ್ನೊಂದು ಕೈಗೆ ತಿಳಿಯದಂತೆ ಆ ರೀತಿಯಲ್ಲಿ ಸೇವೆ ಮಾಡ್ತಿದ್ರು. ಅವರಿಗೆ ನಾನು ನಮ್ಮ ಸ್ನೇಹಿತ ಆದಂಥ ಅಕ್ಷಯ್ ತಗ್ಗರ್ತಿಯವರು ಒಂದು ಕಾಲ್ ಮಾಡ್ತಾರೆ ನನಗೆ, ನಮ್ಮ ಊರಿನ ತಗ್ಗರ್ಸೆ ಶಾಲೆಗೆ ಒಂದು ಕೊಡುಗೆ ಬೇಕು ಅಂತ. ಆಯ್ತಪ್ಪ, ಏನು ಕೇಳ್ತೀನಿ ಈ ರೀತಿ ಅಂದಾಗ ರಾಜೇಂದ್ರ ಕೋಡಿ ಅವರಿಗೆ ನಾನು ಒಂದು ಕರೆ ಮಾಡ್ತೀನಿ. ಆಯ್ತು ಬ್ರದರ್, ನಮ್ಮ ಬ್ರದರ್ಸ್ ಗ್ರೂಪ್ ಅಂತ ಇದೆ, ನಾವೆಲ್ಲ ಒಟ್ಟಿಗೆ ಇರೋ, ಅವರಲ್ಲಿ ಒಂದು ಮನವಿ ಮಾಡಿದೆ,
ಆಯ್ತು ಬ್ರದರ್ ನಾ ಕೊಡ್ತೀನಿ, ವಿಶಾಲ ಹೃದಯದಿಂದ ಇದು ಮಾಡ್ತಾರೆ. ಹಾಗೆ ವಿದ್ಯೆ ಅನ್ನೋದು ಒಂದು ಮುಖ್ಯ. ಪ್ರತಿಯೊಬ್ಬರಿಗೂ ವಿದ್ಯೆ ಬೇಕು, ವಿದ್ಯೆಗೆ ರೂಪ ಇರುವುದಿಲ್ಲ. ಆದರೆ ವಿದ್ಯೆಯುಳ್ಳವನ ಮುಖ ಎನಿ ಟೈಮ್ ಖುಷಿಯಲ್ಲಿರುತ್ತೆ, ನಗುಮುಖದಲ್ಲಿ. ವಿದ್ಯೆ ಇಲ್ಲದವನ ಮುಖ ಆಳೋರ ಹದ್ದಿನಂತೆ ಇರುತ್ತೆ, ಸರ್ವಜ್ಞ ಒಂದು ಮಾತಾಡ್ತಾರೆ. ಹಾಗೆ ಪ್ರತಿಯೊಬ್ಬರು ವಿದ್ಯೆ ಕಲಿಬೇಕು. ಹಾಗೆ ಅವ್ರಿಗೆ ಬಡತನ ಬರಬಾರ್ದು, ಮಕ್ಕಳು ಪ್ರತಿಯೊಬ್ಬರು ಸರ್ಕಾರಿ ಶಾಲೆಯಲ್ಲಿ ಓದುವಂತಾಗಬೇಕು ಅಂತ ಅವರು ಸಹಾಯ ಮಾಡಿದ್ದಾರೆ. ರಾಜೇಂದ್ರ ಕೋಡಿ ಅವರು ಸಮವಸ್ತ್ರ ಮತ್ತು ಪುಸ್ತಕ. ಅವರಿಗೆ ನಮ್ಮ ಶಾಲೆಯ ವತಿಯಿಂದ ಈ ಕಿರು ಗೌರವವನ್ನು ಸಮರ್ಪಿಸಿಕೊಡ್ತಾ ಇದ್ದೇವೆ. ಎಲ್ಲ ಚಪ್ಪಾಳೆಯೊಂದಿಗೆ ಶಾಲೆಯಲ್ಲಿ ನಡೆದ ಈ ಕಾರ್ಯಕ್ರಮದಲ್ಲಿ ಶಾಲೆಯ ಹಳೆ ವಿದ್ಯಾರ್ಥಿ ಅಕ್ಷಯ ತೆಗ್ಗರ್ಸೆ, ಶಾಲಾಭಿವೃದ್ಧಿ ಸಮಿತಿ ಅಧ್ಯಕ್ಷರಾದ ಸುಬ್ರಹ್ಮಣ್ಯ ಪೂಜಾರಿ, ಮುಖ್ಯ ಶಿಕ್ಷಕಿಯವರಾದ ಮಾಲತಿಯವರು ಹಾಗೂ ರಾಘವೇಂದ್ರ ಉಪಸ್ಥಿತರಿದ್ದರು. ಶಿಕ್ಷಕಿ ಸಾರಿಕಾ ಅವರು ಕಾರ್ಯಕ್ರಮವನ್ನು ನಿರೂಪಿಸಿದರು.